ನಮಸ್ಕಾರ. ಇವತ್ತು ಒಂದು ಹೈಕೋರ್ಟಿನ ಜಡ್ಜ್ಮೆಂಟ್ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗದೆ ಹೋದರೆ, ಚಂದಾದಾರರಾಗದೆ ಹೋದರೆ ದಯವಿಟ್ಟು ಚಂದಾದಾರರಾಗಿ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ಒತ್ತೋದ್ರ ಮೂಲಕ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಈಗ ಪಾರ್ಟಿಷನ್ ದಾವ ಹಾಕ್ತಾರೆ, ವಿಭಾಗದ ದಾವ. ಒಂದು ಕುಟುಂಬದಲ್ಲಿ ಒಟ್ಟಾಗಿ ಒಬ್ಬರ ಹಿಡಿತದಲ್ಲಿ ಒಬ್ಬರ ಹೆಸರಲ್ಲಿರ್ತಕ್ಕಂಥ ಒಂದು ಆಸ್ತಿ ಅದು. ಅದರಲ್ಲಿ ಎಲ್ಲ ಸದಸ್ಯರಿಗೂ ಸಮಭಾಗ ಇರುತ್ತೆ. ಹೆಣ್ಣಿರಲಿ ಗಂಡಿರಲಿ ಈಕ್ವಲ್ ಆಗಿರುತ್ತೆ. ಅದು ಯಾರು ಒಬ್ಬನು ಈ ಹೆಣ್ಮಕ್ಳು ಅಂತ ಇಟ್ಕೊಳ್ಳಿ, ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ, ಗಂಡನ ಮನೇಲಿರ್ತಾರೆ. ಅದರ ಅರ್ಥ ಅವ್ರಿಗೆ ಭಾಗ ಕೊಡಬಾರ್ದು ಅಂತ ಏನು ಕಾನೂನು ಹೇಳಲ್ಲ, ಆಯಿತಾ? ಮದುವೆ ಮಾಡಿಕೊಟ್ಟಿದ್ದಾರೆ, ಗಂಡನ ಮನೇಲಿದ್ದಾರೆ, ಭಾಗ ಕೊಡಬೇಡಿ ಅಂತ ಕಾನೂನು ಹೇಳಿಲ್ಲ, ಕೊಡಬೇಕಾಗತ್ತೆ. ಆದರೆ ಮನೇಲಿರ್ತಕ್ಕಂಥ ಒಬ್ಬ ಅಣ್ಣನೋ ತಮ್ಮನೋ ಅವನು ಸ್ವಾಧೀನದಲ್ಲಿರ್ತಾನೆ. ಆ ಆಸ್ತಿಯಿಂದ ಬರ್ತಕ್ಕಂಥ ಏನು ಕೃಷಿ ಇರ್ಬೋದು, ಕೃಷಿಯೇತರ ಇರ್ಬೋದು, ಎಲ್ಲ ಇನ್ಕಮ್ಮು ಅವನೇ ತಿಂತಿರ್ತಾನೆ. ಈಗ ಇಂಥದ ಒಂದು ಕೇಸು ಹೈಕೋರ್ಟ್ ಮುಂದೆ ಬಂದಿತ್ತು. ಅದು ವರದಿನಲ್ಲಿ ಏನಾಯಿತು ಅಂದರೆ ಯಲಬುರ್ಗಾ ಕೋರ್ಟ್ನಲ್ಲಿ ಹಾಕಿದಂಥ ಕೇಸು. ಅದು ಪ್ರಿನ್ಸಿಪಾಲ್ ಸಿವಿಲ್ ಜಡ್ಜು JMFC ಮುಂದೆ 3 ಜನ ಸೋದರಿಯರು ತಮ್ಮ ಏಕೈಕ ಸೋದರನ ವಿರುದ್ಧ ಒಂದು ಪಾರ್ಟಿಷನ್ ದಾವ ಹಾಕ್ತಾರೆ. ದಾವ ಹಾಕಿ ಅವನು ಸ್ವಾಧೀನದಲ್ಲಿದ್ದಾನೆ, ಆಯಿತಾ? ಈ ಕಾನೂನು ಹೇಳುತ್ತೆ, ಹೇಳ್ಬಿಡ್ತೀನಿ ನಿಮಗೆ. ಈಗ 4 ಜನ ಅಲ್ಲಿ ಏನು ಶೇರರ್ಸ್ ದಾಯಾದಿಗಳಿದ್ದಾರೆ, ಅಂದರೆ ಒಂದು ಕುಟುಂಬದವರು ಆ ಆಸ್ತಿಯನ್ನು ಹಂಚಿಕೊಳ್ಳೋದಕ್ಕೆ ಹಕ್ಕುಳ್ಳವರು, ಅದರಲ್ಲೊಬ್ಬರು ಸ್ವಾಧೀನದಲ್ಲಿದ್ದರೆ ಎಲ್ಲರೂ ಸ್ವಾಧೀನದಲ್ಲಿದ್ದಾರೆ ಅಂತಲೇ ಅರ್ಥ. ಯಾಕಂದರೆ ಎಲ್ರಿಗೂ ಸೇರಿದ ಆಸ್ತಿ ಅದು. ಜಾಯಿಂಟ್ ಪೊಸೆಷನ್ ಅಂತ ಕರಿತೀವಿ, ಜಂಟಿ ಸ್ವಾಧೀನ, ಗೊತ್ತಾಯ್ತಾ? ಒಟ್ಟಿಗೆ ಹಾಕ್ತಾರೆ, ನಮಗೂ ಈಕ್ವಲ್ ಭಾಗ ಬರಬೇಕು, ಕುಟುಂಬದಲ್ಲಿ ಪಾರ್ಟಿಷನ್ ಆಗಿಲ್ಲ ಅಂತ. ಆಗ ಅವ್ರು ಏನು ಮಾಡ್ತಾರೆ, ಒಂದು ಅಪ್ಲಿಕೇಶನ್ ಹಾಕ್ತಾರೆ, ಮಧ್ಯಂತರ ಅರ್ಜಿ. ಏನಂದರೆ ನಮಗೆ ಅವನು ಲಾಭ ತೊಗೊಳ್ತಾ ಇರೋದ್ರಿಂದ ನಮಗೇನು ಕೊಡ್ತಾ ಇಲ್ಲ, ದಯವಿಟ್ಟು ನಮಗೊಂದು ಮೇಂಟೆನೆನ್ಸ್ ಕೊಡಿ ಅಂಥೇಳಿ, ಮೇಂಟೆನೆನ್ಸಿಗೆ ಆರ್ಡ್ರ್ ಮಾಡಿ ಜೀವನಾಂಶ ಕೊಡಿಸಿ ಅಂತಾರೆ. ಅದಕ್ಕೆ ಅವರ ಅಣ್ಣ ಸೋದರ ಏನು ಮಾಡ್ತಾನೆ, ತಕರಾರು ಹಾಕ್ತಾರೆ. ಇಲ್ಲಿ ಅಣ್ಣ ಮದುವೆ ಆದ ಹೆಣ್ಮಕ್ಳಿಗೆ ಮೇಂಟೆನೆನ್ಸ್ ಕೊಡ್ತಕ್ಕಂಥದ್ದು ಕಾನೂನು ಇಲ್ಲ. ಮತ್ತು ಇವರು ಮೀನ್ ಪ್ರಾಫಿಟ್ಸು, ಈ ಡಿಕ್ರಿ ಆದಮೇಲೆ ಮೀನ್ ಪ್ರಾಫಿಟ್ಸ್ ಅಂತ ಕರಿತೀವಲ್ಲ, ಅಂದರೆ ಈ ಆಸ್ತಿಯಿಂದ ಬಂದಂಥ ಲಾಭವನ್ನು ತೀರ್ಮಾನ ಮಾಡಿ ಅದು ನಮಗೆ ಕೊಡಿಸಿ ಅಂತ ಹಾಕಿರ್ತಾರಲ್ಲ, ಅದು ಹಾಕಿದ್ದಾರೆ, ಕೇಳಿದ್ದಾರೆ. ಆದರೂ ಕೂಡ ಅವರು ಮೇಂಟೆನೆನ್ಸ್ ಕೇಳಿದ್ದಾರೆ, ಕೇಳಕ್ಕೆ ಬರೋದಿಲ್ಲ ಅಂಥೇಳಿ ತಕರಾರು ಹಾಕ್ತಾರೆ. ಆರ್ಗ್ಯುಮೆಂಟ್ ಕೇಳಿ ಆ ಯಲಬುರ್ಗಾ ಕೋರ್ಟ್ ಏನು ಮಾಡುತ್ತೆ, ಆರ್ಡ್ರ್ ಮಾಡುತ್ತೆ, ಸೋದರಿಯರಿಗೆ 4,000 ರೂಪಾಯಿ ಮೇಂಟೆನೆನ್ಸ್ ತಿಂಗಳಿಗೆ ಕೊಡಬೇಕು ಅಂತ ಆರ್ಡ್ರ್ ಮಾಡುತ್ತೆ, ಗೊತ್ತಾಯ್ತಾ? ಅದರ ವಿರುದ್ಧ ಆ ಅಣ್ಣ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದ್ದಾರೆ. ರಿಟ್ ಪಿಟಿಷನ್ ಹಾಕ್ತಾರೆ. ಅವ್ರು ಹೇಳ್ತಾರೆ, ಜೀವನಾಂಶನ ಅಣ್ಣ ಕೊಡಬೇಕು, ಹೆಣ್ಮಕ್ಳಿಗೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅಂಥದ್ದಿಲ್ಲ, ಅವ್ರು ಯಾರನ್ನೂ ನನ್ನನ್ನೇನು ಅವಲಂಬಿಸಿಲ್ಲ. ಅವರು ತಮ್ಮ ಯಜಮಾನರುಗಳ ಮನೆಯಲ್ಲಿ, ಗಂಡಂದ್ರ ಮನೆಯಲ್ಲಿ ಸುಖವಾಗಿದ್ದಾರೆ, ಈಗ ಕೇಳಕ್ಕೆ ಬರೋದಿಲ್ಲ, ತಪ್ಪು ಗ್ರಹಿಕೆ, ಆ ಥರ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೈಕೋರ್ಟ್ ಅದು ಒಪ್ಕೊಳ್ಳುತ್ತೆ. ಹೌದು, ಮೇಂಟೆನೆನ್ಸ್ ಕೊಡಬೇಕಾದ್ದಿಲ್ಲ. ಆದರೆ ಈ ಆಸ್ತಿಯಿಂದ ಒಬ್ಬರೇ ಅನುಭವಿಸ್ತಾ ಇದ್ದಾರೆ, ಒಟ್ಟು ಕುಟುಂಬದ ಆಸ್ತಿಯನ್ನು, ಮತ್ತು ಅದರಿಂದ ಲಾಭ ಬರ್ತಾ ಇದೆ ಅಂತಕ್ಕಂಥದ್ದು. ಅಲ್ಲಿ ಅರ್ಜಿದಾರರು ಒಂದು ಹೇಳ್ತಾರೆ, ನಾವೆಲ್ಲ ಒಂದೇ ಕುಟುಂಬದವರು ಅಂತ, ಮತ್ತು ವಿಭಾಗ ಆಗಿಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ವಿಭಾಗ ಆಗಿಲ್ಲ ಅಂದರೆ 4 ಜನಕ್ಕೂ ಈಕ್ವಲ್ ಭಾಗ ಬರಬೇಕು, ಆಯಿತಾ? ಬರಬೇಕು. ಈ 4 ಜನಕ್ಕೆ ಬರಬೇಕಾದ ಒಂದು ಆಸ್ತಿಯಿಂದ ಬರ್ತಕ್ಕಂಥ ಲಾಭವನ್ನು ಅಥವಾ ಇನ್ಕಮ್ಮನ್ನು ಯಾರು ಒಬ್ಬರೇ ತಿಂತಾ ಇದ್ದಾನೆ. ಇದಕ್ಕೆ ಕೋರ್ಟ್ ಏನು ಹೇಳುತ್ತೆ, ಆಯಿತು, ನಾವು ಈ ಮೀನ್ ಪ್ರಾಫಿಟ್ಸ್ ಅಂತ ಏನು ಕರಿತೀವಿ, ಅದನ್ನು ಈ ಏನು ಆಸ್ತಿ, ಒಟ್ಟು ಕುಟುಂಬದ ಆಸ್ತಿಯಿಂದ ಬಂದಂಥ ಲಾಭ ಅಂತ, ಅದು ಡಿಕ್ರಿ ಆದಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಇಲ್ಲೇ ಯಾಕೆ ತೀರ್ಮಾನ ಮಾಡಬಾರ್ದು, ಈಗಲೇ ಯಾಕೆ ಕೊಡಬಾರ್ದು ಆ ಲಾಭಾಂಶನೋ? ಅವ್ರು ಮೇಂಟೆನೆನ್ಸ್ ಕೇಳಿದ್ದಾರೆ, ಮೇಂಟೆನೆನ್ಸ್ ಬದಲಿ ನಾವೇನು ಮಾಡ್ತೀವಿ, ಅವರಿಗೆ ಈಗ ಲಾಭನ ಕೊಡಿ ಅಂತ ಆರ್ಡ್ರ್ ಮಾಡ್ತೀವಿ ಅಂತ. ಏನಂತ ಆರ್ಡ್ರ್ ಮಾಡ್ತಾರೆ ಅಂದರೆ, ಈ ಒಂದು ಆಸ್ತಿ ಒಟ್ಟು ಕುಟುಂಬಕ್ಕೆ ಸೇರಿದ್ದು 4 ಜನಕ್ಕೆ ಸೇರಿರೋದ್ರಿಂದ, 4 ಜನಕ್ಕೆ ಹಕ್ಕಿರೋದು ಮೂಲಭೂತ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ, ಯಾವುದೇ ಡಿಸ್ಪ್ಯೂಟ್ ಇಲ್ಲದಿರೋದ್ರಿಂದ ಪಾರ್ಟಿ ಮಧ್ಯದಲ್ಲಿ, ಅಂದರೆ ಸಂಬಂಧಗಳನ್ನು ಒಪ್ಕೊಂಡಿದ್ದಾರೆ, ಒಟ್ಟು ಕುಟುಂಬದ ಆಸ್ತಿ ಅಂತ ಒಪ್ಕೊಂಡಿದ್ದಾರೆ, ಗೊತ್ತಾಯ್ತಾ? ಇದು ಇವರು ಬ್ರದರ್ಸು ಸಿಸ್ಟ್ರು ಅಂತಕ್ಕಂಥ ಸಂಬಂಧಗಳನ್ನು ಒಪ್ಕೊಂಡಿದ್ದಾರೆ. ಮತ್ತೇನು ಬೇಕು? ಏನು ಬೇಕಾಗಿಲ್ಲ ತೀರ್ಮಾನ ಮಾಡೋದಕ್ಕೆ. ಇಲ್ಲಿ ವರಮಾನ ಬರ್ತಾ ಇದೆ ಅಂತಲೂ ಒಪ್ಕೊಂಡಿದ್ದಾರೆ ಅವರು ಈ ಆಸ್ತಿಯಿಂದ. ಆಗ ನಾನು ಆರ್ಡ್ರ್ ಮಾಡ್ತಾಯಿದ್ದೀನಿ, ಇವರು ಬರ್ತಕ್ಕಂಥ ಆಸ್ತಿಯಲ್ಲಿ ಒಂದು ಭಾಗವನ್ನು ಪ್ರತಿ ತಿಂಗಳು 3 ಮಹಿಳೆಯರಿಗೆ ಕೊಡಬೇಕು ಅಂತ ಆರ್ಡ್ರ್ ಮಾಡ್ತಾರೆ, ಗೊತ್ತಾಯ್ತಾ? ಆರ್ಡ್ರ್ ಮಾಡಿ ಮತ್ತೇನು ಮಾಡ್ತಾರೆ, 2 ಆಪ್ಷನ್ ಕೊಡ್ತಾರೆ ಅವರು. ಏನಂದರೆ, ಇಲ್ಲ ಕೋರ್ಟಲ್ಲಿ ಡಿಪಾಸಿಟ್ ಮಾಡಿ, ಇಲ್ಲ ನಿಮ್ಮ ಸಿಸ್ಟರ್ಸಿಗೆ ಪ್ರತಿಯೊಬ್ಬರಿಗೂ ಕೊಡಿ ಅಂತ ಆರ್ಡ್ರ್ ಮಾಡ್ತಾರೆ. ಮತ್ತು ಫೈನಲ್ಲಾಗಿ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಲಾಭವನ್ನು ಒಬ್ಬನೂ ತಿಂತಾ ಇರೋದ್ರಿಂದ, ಬಳಸ್ಕೊಳ್ತಾ ಇರೋದ್ರಿಂದ 3 ಜನದ ಹಕ್ಕನ್ನು ಅವನೇ ತಿಂತಾಯಿದ್ದಾನೆ. 3 ಜನಕ್ಕೆ ಬರಬೇಕಾದಂಥ ಲಾಭದ ಭಾಗವನ್ನು ಅವರೇ ತಿಂತಾ ಇದ್ದಾರೆ, ಅವರೇ ಬಳಸ್ಕೊಳ್ತಾ ಇದ್ದಾರೆ. ಸರಿಯಲ್ಲ, ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ.
ಆದ್ದರಿಂದ ಅವರು ತಮ್ಮ ಸೋದರಿಯರಿಗೆ ಈ ವರಮಾನವನ್ನು ಎಷ್ಟು ಡಿಕ್ಲೇರ್ ಮಾಡಿ ಗೊತ್ತಾಯ್ತಾ, ಅದರಲ್ಲಿ ಒಂದು ಭಾಗವನ್ನು ಪ್ರತಿ ಸೋದರಿಗೆ ಕೊಡಬೇಕು ಅಂತ ಆರ್ಡರ್ ಮಾಡಿದೆ. ಮತ್ತು ಅದು ಫೈನಲಾಗಿ ಏನು ಆರ್ಡರ್ ಮಾಡಿದೆ ಅಂದರೆ ಕೊಡಬೇಕಾಗತ್ತೆ. ಮತ್ತು ಎರಡನೇದಾಗಿ ಈ ಏನು ಪ್ರತಿ ತಿಂಗಳು ಅವ್ರು ಕೊಡಬೇಕು ವರಮಾನ, ಅದರಲ್ಲಿ 50% ಸೋದರಿಯರು ಡ್ರಾ ಮಾಡ್ಕೋಬೋದು, ಇನ್ನು 50% ಕೋರ್ಟಲ್ಲಿ ಇರಬೇಕಾಗತ್ತೆ. ಮತ್ತು ಸೋದರಿಯರು ಒಂದು ಅಂಡರ್ಟೇಕ್ ಮಾಡಬೇಕಾಗತ್ತೆ. ಏನಂತ ಕೋರ್ಟಿಗೆ, ಈಗ ನಾವು ತಗೊಳ್ತಾ ಇದ್ದೀವಲ್ಲ, ಇದು ನಮ್ಮ ಈ ಕೇಸಿನ ತೀರ್ಪಿನ ಷರತ್ತಿಗೆ ಒಳಪಟ್ಟು ತಗೊಳ್ತಾ ಇದ್ದೀವಿ. ಒಂದು ವೇಳೆ ತೀರ್ಪು ನಮ್ಮ ವಿರುದ್ಧ ಆದರೆ, ನಮಗೆ ಯಾವುದೇ ಆಸ್ತಿಯಲ್ಲಿ ಭಾಗಾಂಶ ಇಲ್ಲ ಅಂತಾದರೆ ನಾವು ತೆಗೆದುಕೊಂಡ ಹಣವನ್ನು ವಾಪಸ್ ಕೊಡ್ತೀವಿ. 6% ಬಡ್ಡಿ ಸಹಿತ ಅಂತ ಬರ್ಕೊಡ್ಬೇಕು. ಆ ರೀತಿ ಆ ಕಂಡೀಷನ್ನ ತಗೋಬೇಕು ಅನ್ನುವಂಥ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಈ ಏನು ಈಗ ನಾನು ಹೇಳ್ತಾ ಇದ್ದೀನಿ, ಆ ಕೇಸಿನ ವಿವರ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತಾವು ನೋಡ್ಕೋಬೋದು. ರಿಟ್ ಪಿಟಿಷನ್ ನಂಬರು 10-38-85/2024 ದ್ಯಾಮಪ್ಪ ವರ್ಸಸ್ ಶ್ರೀಮತಿ ಭೀಮವ್ವ ಆ್ಯಂಡ್ ಅದರ್ಸ್. ಇದು 25 ನವೆಂಬರ್ 2025 ಆಗಿರ್ತಕ್ಕಂಥ ತೀರ್ಪು. ಗೊತ್ತಾಯ್ತಾ? ಈ ತೀರ್ಪು ಏನು ಹೇಳುತ್ತೆ ಅಂದರೆ, ಈಗ ನಾವು ಸೋದರಿಯರು ಅಥವಾ ಯಾರೇ ಇರ್ಬೋದು, ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಸ್ವಾಧೀನ ಇಲ್ಲದೆ ಇರೋರು ಮತ್ತು ಲಾಭಾಂಶವನ್ನು ಪಡೆದೇ ಇರತಕ್ಕಂಥ ಏನು ಕುಟುಂಬದ ಸದಸ್ಯರಿರ್ತಾರೆ, ಅವರು ದಾವಾ ಪಾರ್ಟಿಷನ್ ದಾವಾ ಹಾಕಿದಾಗ, ವಾಟ್ನಿಗೆ ಹಾಕಿದಾಗ, ವಿಭಾಗಕ್ಕೆ ಹಾಕಿದಾಗ ಅವರು ಮಧ್ಯಂತರ ಒಂದು ಅರ್ಜಿ ಹಾಕಿ, ಈ ಒಂದು ಆಸ್ತಿಯಿಂದ ಇಷ್ಟು ಲಾಭ ಬರ್ತಾ ಇದೆ, ಕಮರ್ಷಿಯಲ್ ಆಸ್ತಿ ಇಷ್ಟಿದೆ, ಅಗ್ರಿಕಲ್ಚರ್ ಆಸ್ತಿ ಇಷ್ಟಿದೆ, ನಾನ್ ಅಗ್ರಿಕಲ್ಚರ್ ಇಷ್ಟಿದೆ, ಕೃಷಿಯೇತರ ವರಮಾನ ಇವೆಲ್ಲ ಪಟ್ಟಿ ಮಾಡಿ ತಿಂಗಳಿಗೆ ನಮಗೆ ಇಷ್ಟು ಕೊಡಿಸಿ ಅಂತ ಆರ್ಡರ್ ಮಾಡಿದ್ರೆ ಕೋರ್ಟು ಆ ಬಗ್ಗೆ ಮಧ್ಯಂತರ ಅರ್ಜಿಯನ್ನು ಪರಿಶೀಲನೆ ಮಾಡಿ ಆರ್ಡರ್ ಮಾಡ್ಬೋದು. ಪೂರ್ತಿನೂ ಅವರಿಗೆ ತಗೊಳ್ಳಿ ಅಂತ ಹೇಳ್ಬೋದು, ಇಲ್ಲ ಅರ್ಧ ಡಿಪಾಸಿಟ್ ಮಾಡಿ ಅಂತ ಹೇಳ್ಬೋದು, ಅರ್ಧ ಇವ್ರಿಗೆ ಕೊಡಿ ಅಂತ ಹೇಳ್ಬೋದು. ಅಥವಾ ಇನ್ನೊಂದು ಕೇಸ್ನಲ್ಲಿ ಯಾವುದೋ ಕೇಸಲ್ಲಿ ಪೂರ್ತಿಯನ್ನು ಡಿಪಾಸಿಟ್ ಮಾಡಿ ಕೋರ್ಟಿನ ಮುಂದೆ ಕೋರ್ಟ್ ಜಡ್ಮೆಂಟ್ ಆದ ತಕ್ಷಣ ಅವ್ರಿಗೆ ಬರಬೇಕು ಅಂತಾದರೆ ಅವರವರ ಪಾಲಿನ ಹಣವನ್ನು ವಾಪಸ್ ತೊಗೋಬೋದು ಅಂತಲೂ ಆರ್ಡರ್ ಮಾಡ್ಬೋದು. ಗೊತ್ತಾಯ್ತಾ? ಈ ಒಂದು ತೀರ್ಪಿನಿಂದ ನಮಗೆ ತಿಳಿದು ಬರುವಂಥ ಸಂಗತಿಗಳು ಏನಂದರೆ, ನಂಬರ್ 1, ಒಬ್ಬ ಸೋದರನಿದ್ದಾಗ 3 ಜನ ಸೋದರಿಯರು ಮತ್ತು ವಿಭಾಗಕ್ಕೆ ದಾವಾ ಹಾಕ್ಬೋದು, ಅದು ಮೇಂಟೈನಬಲ್ಲು. ಆಯಿತಾ? ನಂಬರ್ 1 ಇಲ್ಲೇ ಅದು ಪುರಸ್ಕಾರ ಕೊಟ್ಬಿಟ್ಟಿದೆ. ಅದಕ್ಕೆ ಮನೆಯಲ್ಲಿ ಈಗಾಗಲೇ ವಿಭಾಗ ಆಗಿದೆ, ಪಾವತಿ ಕತ್ತಿ ಮಾಡ್ಕೊಂಡು ಸೋದರ ಅನುಭವಿಸ್ತೇನೆ ಅಂಥೇಳಿ ಕೋರ್ಟ್ ಸುಮ್ಮನೆ ಆಗಲಿಲ್ಲ. ಇಲ್ಲಿ ಪ್ರೈಮಾ ಫೇಸಿ 3-4 ಜನಕ್ಕೂ ಭಾಗ ಇದೆ ಅನ್ನೋದನ್ನು ಅರಿತುಕೊಂಡು ಅವ್ರಿಗೆ ಭಾಗ ಬರುತ್ತೆ ಅಂಥೇಳಿ ಮಧ್ಯಂತರ ಆಜ್ಞೆ ಇದೆ. ಈ ಥರ ಮಧ್ಯಂತರ ಆಜ್ಞೆ ಮಾಡೋ ಸಂದರ್ಭದಲ್ಲಿ ಕುಟುಂಬದ ಆಸ್ತಿಯನ್ನು ಒಬ್ಬ ಸದಸ್ಯ ತಿಂತಾ ಇದ್ದರೆ ಅದು 4 ಜನಕ್ಕೆ ಕೊಡಿಸುವಂಥ ಒಂದು ಅಧಿಕಾರ ಕೋರ್ಟಿಗಿದೆ. ಕೊಡಿಸ್ಬೋದು. ಪೂರ್ತಿ ಹಣನ ಅವರಿಗೆ ತಗೊಳ್ಳಿ ಅಂತ ಹೇಳ್ಬೋದು. ಮತ್ತು ಈ ಕೇಸಿನ ಷರತ್ತುಗೊಳಪಟ್ಟು ಅಥವಾ ಅರ್ಧ ತಗೊಳ್ಳಿ ಅರ್ಧ ಇಡಿ ಅಂತ ಹೇಳ್ಬೋದು. ವಾಪಸ್ ಕೊಡೋದಕ್ಕೆ ಅವರು ಒಂದು ಪ್ರಾಮಿಸ್ಸು ಅಂದರೆ ಅಂಡರ್ಟೇಕಿಂಗ್ ಕೊಡಬೇಕಾಗತ್ತೆ ಕೋರ್ಟಿನ ಮುಂದೆ. ಕೊಟ್ಟುಬಿಟ್ಟು ಕೇಸ್ ನಮ್ಮ ವಿರುದ್ಧ ಆದರೆ ಅದನ್ನು ನಾವು ಕಟ್ಟೋಕ್ಕೆ ಭದ್ರಾಗಿರ್ತೀವಿ ಅಂಥೇಳಿ ಮಾಡಬಹುದು ಅನ್ನುವಂಥ ಒಂದು ತೀರ್ಪು. ಈ ತೀರ್ಪಿನಿಂದ ಯಾರ್ಯಾರು ಸೋದರಿರ್ಬೋದು, ಮದುವೆ ಆಗಿರಲಿ, ಮದುವೆ ಆಗದೆ ಹೋಗಲಿ, ಗೊತ್ತಾಯ್ತಾ, ವಿಭಾಗ ಆಗದೆ ಹೋದರೆ ನೀವು ಕುಟುಂಬದ ಆಸ್ತಿಗಾಗಿ ಒಂದು ಪಾರ್ಟಿಷನ್ ದಾವಾ, ವಿಭಾಗದ ದಾವಾ ಹಾಕಿದರೆ ಆ ಒಂದು ಕುಟುಂಬದ ಆಸ್ತಿಯಿಂದ ಬರ್ತಕ್ಕಂಥ ಲಾಭವನ್ನು ಕೇಸ್ ನಡೀತಾ ಇರಬೇಕಾದ್ರೆ ಪ್ರತಿ ತಿಂಗಳು ಪಡಿಬೋದು. ಯಾರಿಂದ ಅಂದರೆ ಯಾರು ಸ್ವಯಂದಲ್ಲಿದ್ದು ವ್ಯಾಪಾರ ತಗೊಳ್ತಾ ಇರ್ತಾನೆ ಆ ಮನುಷ್ಯನಿಂದ. ಇದು ಭಾಳ ಒಳ್ಳೆಯ ಕ್ರಮ. ಡಿಗ್ರಿ ಆದಮೇಲೆ ತೀರ್ಮಾನ ಮಾಡೋಕ್ಕಿಂತ ಕೇಸ್ ನಡೀಬೇಕಾದ್ರೆ ಮಾಡಿದ್ರೆ ಕೊಡೋರಿಗೂ ಒಂದು ಕಮ್ಮಿ ಆಗುತ್ತೆ ಭಾರ, ತೊಗೊಳ್ಳೋರಿಗೂ ನಮ್ಗೆ ಬಂದಿದೆ ಅಂತ ಹೇಳಿ ಕೇಸ್ ನಡೆಸ್ತಾರೆ, ಸಂತೋಷ ಆಗುತ್ತೆ. ಒಟ್ಟು ಕುಟುಂಬದ ಒಂದು ಭಾಗ ನಾವು ತಿಂತಾ ಇದ್ದೀವಿ ಅಂತಕ್ಕಂಥ ಒಂದು ನೆಮ್ಮದಿ ಕೂಡ ಅವ್ರಿಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ.